ಲವ್ ಶ್ರೀರಾಮ್ ಆಯ್ತು. ಈಗ ಐ ಲವ್ RSS ನ ಸರದಿ ಶುರುವಾಗಿದೆ. ರಾಜ್ಯದಾದ್ಯಂತ ಈಗ ಐ ಲವ್ RSS ಅಭಿಯಾನ ಶುರುವಾಗಿದೆ. ರಾಜ್ಯ ಸರ್ಕಾರದಿಂದ RSS ಗೆ ಅಂಕುಶ ಬೆನ್ನಲ್ಲೇ ಕ್ಯಾಂಪೇನ್ ಅನ್ನ ಆರಂಭ ಮಾಡಿಕೊಳ್ಳಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದಲೂ ಕೂಡ ಇದೀಗ ಐ ಲವ್ RSS ಅನ್ನುವಂತಹ ಅಭಿಯಾನವನ್ನ ಶುರುಗೊಳಿಸಿಕೊಂಡಿದ್ದಾರೆ. ರಾಜ್ಯಾದ್ಯಂತ ಇದೀಗ ಐ ಲವ್ RSS ಅಭಿಯಾನ ಆರಂಭ ಆಗಿದೆ. ರಾಜ್ಯ ಸರ್ಕಾರದಿಂದ RSS ಗೆ ಅಂಕುಶ ಬೆನ್ನಲ್ಲೇ ಕ್ಯಾಂಪೇನ್ ಆರಂಭ ಆಗಿದೆ. ಮಂಡ್ಯದಲ್ಲಿ ಐ ಲವ್ RSS ಅಭಿಯಾನ ಆರಂಭ ಆಗಿದೆ. ಮಂಡ್ಯದ ಬಿಜೆಪಿ ಹಿಂದೂ ಪರ ಕಾರ್ಯಕರ್ತರಿಂದ ಐ ಲವ್ RSS ಕ್ಯಾಂಪೇನ್ ನಡೀತಾ ಇದೆ. ಯಾರು ಭಾರತವನ್ನ ಪ್ರೀತಿಸ್ತಾರೋ ಅವರು RSS ಅನ್ನು ಪ್ರೀತಿಸ್ತಾರೆ ಅಂತ ಹೇಳಿ ಅಭಿಯಾನವನ್ನ ಶುರು ಮಾಡಿಕೊಂಡಿದ್ದಾರೆ. ವಾಹನಗಳಿಗೆ ಐ ಲವ್ RSS ಸ್ಟಿಕ್ಕರ್ ಅನ್ನ ಹಾಕ್ತಾ ಇದ್ದಾರೆ ಕಾರ್ಯಕರ್ತರು. ಮಂಡ್ಯದ ವಿವಿಧ ರಸ್ತೆಗಳಲ್ಲಿ ಐ ಲವ್ RSS ಅಭಿಯಾನ ಶುರುವಾಗಿದೆ. ಇತ್ತೀಚೆಗೆ ನೋಡಿ ಐ ಲವ್ ಮೊಹಮ್ಮದ್ ಅನ್ನೋದು ಬಂತು ಮೊದಲಿಗೆ, ಅದಾದ ನಂತರ ಐ ಲವ್ ಶ್ರೀರಾಮ್ ಬಂತು. ಇದೀಗ ಐ ಲವ್ RSS ನ ಅಭಿಯಾನ ಶುರುವಾಗಿದೆ. ಒಬ್ಬೊಬ್ರು ಒಂದೊಂದು ಟ್ರೆಂಡಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೀಗ RSS ನ ಸರದಿ ಶುರುವಾಗಿದೆ. ತಮ್ಮ ತಮ್ಮ ವೆಹಿಕಲ್ಸ್ಗಳಲ್ಲಿ ಬಿಜೆಪಿ ಮತ್ತು ಹಿಂದೂ ಪರ ಕಾರ್ಯಕರ್ತರು ಈ ಐ ಲವ್ RSS ಅನ್ನುವಂತಹ ಸ್ಟಿಕ್ಕರ್ ಅನ್ನ ಅಂಟಿಸ್ಕೊಂಡು ಅಭಿಯಾನವನ್ನ ಶುರು ಮಾಡಿದ್ದಾರೆ. ನಿನ್ನೆಯಿಂದಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಘೇರಾವ್ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಪತ್ರವನ್ನ ಬರೆದಿದ್ದಕ್ಕಾಗಿ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಯಾರು ಭಾರತವನ್ನ ಪ್ರೀತಿಸ್ತಾರೋ ಅವರು RSS ಅನ್ನ ಪ್ರೀತಿಸ್ತಾರೆ. ನೋಡಿ, RSS ನ ಪ್ರೀತಿ ಮಾಡೋರು ಪ್ರೀತಿ ಮಾಡಲಿ, ಯಾರು ಬೇಡ ಅಂತ ಹೇಳೋದಿಲ್ಲ. ಅದನ್ನ ಬಲವಂತವಾಗಿ ತುಂಬುವಂತಹ ಕೆಲಸವನ್ನೂ ಕೂಡ ಮಾಡಬಾರ್ದು. ಅವರವರ ಇಚ್ಛೆಗೆ ಅನುಸಾರವಾಗಿ RSS ನ ಇಷ್ಟಪಡಬೇಕೋ ಬೇಡವೋ ಅನ್ನೋದು ಅವರವ್ರಿಗೆ ಬಿಟ್ಟಂತಹ ವಿಚಾರ. ನೀವು ಪ್ರೀತಿ ಮಾಡಿ ಯಾರು ಬೇಡ ಅಂತ ಹೇಳೋದಿಲ್ಲ. ನಿಮ್ಮ ಗಾಡಿ ಮೇಲೆ ನೀವು ಸ್ಟಿಕ್ಕರನ್ನು ಅಂಟಿಸ್ಕೊಳ್ಳಿ, ಯಾರೂ ಕೂಡ ಇಲ್ಲಿ ಪ್ರಶ್ನೆ ಮಾಡೋದಿಲ್ಲ ಇದು. ಬಟ್ ಆದರೆ ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದು ಪ್ರಶ್ನಾರ್ಥಕವಾಗಿದೆ. ಮತ್ತು ಅಲ್ಲಲ್ಲಿ ನೀವು ಸ್ಟಿಕ್ಕರನ್ನು ಅಂಟಿಸೋದಕ್ಕೆ ಪರ್ಮಿಷನನ್ನು ತೆಗೆದುಕೊಳ್ಬೇಕು ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳ ಬಳಿ. ಇದನ್ನು ತೆಗೆದುಕೊಳ್ತಾ ಇದ್ದೀರಾ ಅನ್ನೋದು ಪ್ರಶ್ನೆ. ಈಗ ರಾಜ್ಯ ಸರ್ಕಾರದಿಂದ RSSಗೆ ಅಂಕುಶ ಬೆನ್ನಲ್ಲಿ ಈ ಕ್ಯಾಂಪೇನ್ ಶುರುವಾಗಿದೆ. ಗಾಡಿ ಮೇಲೆ ಮತ್ತೆ ಸಿಕ್ಕ ಜಾಗಗಳಲ್ಲಿ ಈ ರೀತಿಯಾದಂತಹ ಸ್ಟಿಕ್ಕರ್ ಅನ್ನ ಅಂಟಿಸೋದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಬ್ಯಾನರ್ಗಳನ್ನು ಹಾಕ್ಕೊಳ್ಳೋದು, ಸ್ಟಿಕ್ಕರ್ಗಳನ್ನು ಅಂಟಿಸೋದು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕಾಗಿದೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು. ನಿಮ್ಮ ಪ್ರೀತಿ ನಿಮ್ಮ ಮನಸ್ಸಲ್ಲಿ ಇರಬೇಕು. ಇತ್ತೀಚೆಗೆ ನೋಡಿ ಐ ಲವ್ ಮೊಹಮ್ಮದ್ ಅನ್ನುವಂತಹ ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು.